ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತಿದ್ದೇನೆ. ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ಆದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಿದ್ದೀನಿ. ನಾನು ಮಾಡ್ತಿದ್ದೆ, ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಈ ವಿಡಿಯೋ ಬಂದು ನಿಮಗೆ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರುತ್ತೆ. ಇದನ್ನು ನಾನು ಬಂದು ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡ್ತಿದ್ದೀನಿ. ಹಾಗೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಮನೆಯಲ್ಲಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಹಾಗೂ ಹೆಲ್ತಿಯಾಗಿ ಕೂಡ ಇರುತ್ತೆ. ಹಾಗಾಗಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಮಾತ್ರ ಅಲ್ಲದೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಅಡುಗೆನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಓಟ್ಸನ್ನು ಬಳಸ್ತಿದ್ದೀನಿ. ಓಟ್ಸ್ ಬಂದು ಈಗ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಉಪಯೋಗಿಸ್ತಾರೆ, ಯಾಕಂದರೆ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ. ಸೊ ಹಾಗಾಗಿ ನಾನು ಇಲ್ಲಿ ಓಟ್ಸನ್ನು ತಗೊಂಡು ಅದನ್ನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ಈ ಓಟ್ಸನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ಈ ಓಟ್ಸನ್ನು ನಾವು ಪೌಡರ್ ಮಾಡಿಕೊಂಡು ಬರೋಣ. ಈ ಒಂದು ಓಟ್ಸನ್ನು ಈಗ ನಾವು ತರಿಯಾಗಿ ರುಬ್ಕೊಂಡು ಬರೋಣ. ನಮಗೆ ಫುಲ್ ಪೌಡರ್ ಬೇಡ, ಸ್ವಲ್ಪ ತರಿಯಾಗಿ ಇದನ್ನು ಈಗ ರುಬ್ಕೊಂಡು ನಾನು ಬರ್ತೀನಿ. ನೋಡಿ, ಇಲ್ಲಿ ನಾವು ಇದನ್ನು ಈ ರೀತಿ ತರಿಯಾಗಿ ರುಬ್ಕೊಂಡು ಬಂದಿದೆ. ನೀವು ನೋಡ್ಬೋದು, ಈ ರೀತಿ ಇದನ್ನು ತರಿಯಾಗಿ ರುಬ್ಬಿದ್ದೀನಿ. ಈ ಪೌಡರನ್ನು ಸೈಡಿಗೆ ಇಟ್ಕೊಂಡು ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ನಾನಿಲ್ಲಿ 2 ಮೊಟ್ಟೆನ ಹಾಕ್ಕೋತಿದ್ದೀನಿ. ನಿಮ್ಮ ಕ್ವಾಂಟಿಟಿ ಅನುಸಾರವಾಗಿ ನೀವು ಮೊಟ್ಟೆನ ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ನನ್ನ ಪೌಡರ್ಗೆ ಎಷ್ಟು ಬೇಕೋ ಅಷ್ಟಾಗಿ ಈ ರೀತಿ 2 ಮೊಟ್ಟೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಇದು ಕಂಪ್ಲೀಟಾಗಿ ನಿಮಗೆ ಬ್ಲೆಂಡ್ ಆಗಬೇಕು, ಮಿಕ್ಸ್ ಆಗಬೇಕು. ಆ ರೀತಿ ಇದು ಚೆನ್ನಾಗಿ ನಾವು ಇದು ಮಾಡಿದ ನಂತರ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನಂದರೆ, ಇಲ್ಲಿ ನಾನು ಒಂದು ಬಿಗ್ ಸೈಜ್ ಆನಿಯನ್ನ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೀವು ಒಂದು ಬಿಗ್ ಸೈಜ್ ಇಲ್ಲ 2 ಮೀಡಿಯಂ ಸೈಜ್ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು. ಇನ್ನು ಬೆಸ್ಟ್ ಆಪ್ಷನ್ ಏನಂದ್ರೆ, ಇದಕ್ಕೆ ನೀವು ಬಂದು ಚಾಪರ್ ಇದ್ರೆ ಚಾಪರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಚಾಪರ್ ಇಂದ ಇನ್ನೂ ತುಂಬಾ ಚಿಕ್ಕದಾಗಿ ನಿಮ್ಗೆ ಪೀಸಸ್ ಆಗುತ್ತೆ. ಅದಾದ್ಮೇಲೆ ಸೇಮ್ ಒಂದು ಬಿಗ್ ಟೊಮೆಟೊ ತಗೊಂಡಿದ್ದೀನಿ, ಇಲ್ಲ 2 ಮೀಡಿಯಂ ಸೈಜ್ ಟೊಮೆಟೊನ ಸೇಮ್ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದ್ರ ಜೊತೆ ನಮ್ಮ ಮನೆಯಲ್ಲಿ ನನಗೆ ಇವತ್ತು ವೆಜಿಟೇಬಲ್ ಬೀನ್ಸ್ ಇತ್ತು, ಆ ಬೀನ್ಸ್ ಅನ್ನ ನಾನು ಇಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ. ನೀವು ವೆಜಿಟೇಬಲ್ ಯಾವ್ದನ್ನ ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಬಟಾಣಿ ಆಡ್ ಮಾಡ್ಕೋಬಹುದು, ಕ್ಯಾಪ್ಸಿಕಮ್ ಆಡ್ ಮಾಡ್ಕೋಬಹುದು, ಕ್ಯಾರೆಟ್ ಆಡ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಅದಾದ ನಂತರ ಆಲ್ರೆಡಿ ಪೌಡರ್ ಮಾಡಿದ್ರಲ್ವಾ ಓಟ್ಸ್ ಪೌಡರ್, ಅದನ್ನ ಮಿಕ್ಸ್ಚರ್ ಅನ್ನ ಇಲ್ಲಿ ಹಾಕೊಂಡು ಕಂಪ್ಲೀಟ್ ಆಗಿ ಇದೆಲ್ಲವೂ ಮಿಕ್ಸ್ ಆಗಬೇಕು. ಆ ರೀತಿ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕೊಳ್ಳಿ, ಒಂದೇ ಸಲ ಹಾಕೊಳ್ಬಿಡಿ, ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಆ ಪೌಡರ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಾಗಾಗಿ ನಾನು ಒಂದು 1/4 ಭಾಗದಷ್ಟು ಪೌಡರ್ ಅನ್ನ ಹಾಗೆ ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಇದು ಮಿಕ್ಸ್ ಆಗಿ ಇರಬೇಕು. ಇದಾದ ನಂತರ ಎಗೇನ್ ಸೇಮ್ 1 ಗ್ಲಾಸ್ ನೀರನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. ಇದನ್ನ ಕೂಡ ಸ್ವಲ್ಪ ಹಾಕೋಬೇಕು. ಒಂದೇ ಸಾರಿ ನೀವು ನೀರನ್ನ ಹಾಕೊಂಡ್ರೆ ನಿಮ್ಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಗಂಟು ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಂಡು ಕ್ವಾಂಟಿಟಿ ನೋಡ್ಕೊಂಡು, ನಮ್ಗೆ ಒಂದು ದೋಸೆ ಕನ್ಸಿಸ್ಟೆನ್ಸಿ ಬರಬೇಕು, ಅದಕ್ಕೆ ನೋಡ್ಕೊಂಡು ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ನೀರು ಸಹ ಸ್ವಲ್ಪ ಒಂದು 1/4 ಭಾಗದಷ್ಟು ನೀರು ನೋಡ್ಬೋದು, ಅಷ್ಟು ಮಿಕ್ಕಿದೆ. ಅದನ್ನ ಕೂಡ ನಾನು ಸೈಡ್ಗೆ ಇಟ್ಬಿಡ್ತೀನಿ. ಯಾಕಂದ್ರೆ ನನಗೆ ಎಷ್ಟು ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿಲಿ ರೆಡಿ ಆಗಿದೆ. ನೋಡಿ, ಈ ರೀತಿಯಾಗಿ ನಾನು ಇದಕ್ಕೆ ಬಂದು ಸಾಲ್ಟ್ ಹಾಕೋದನ್ನ ಮಿಸ್ ಮಾಡಿದೆ. ಹಾಗಾಗಿ ಇಲ್ಲಿ ನಾನು ಇದಕ್ಕೆ ಸಾಲ್ಟ್ ಅನ್ನ ಆಡ್ ಮಾಡ್ತಿದ್ದೀನಿ. ನೋಡ್ಕೋಬಹುದು, ಸಾಲ್ಟ್ ಕೂಡ ಆಸ್ ಪರ್ ಟೇಸ್ಟ್ ನೀವು ಹಾಕೊಂಡು. ಖಾರ ಬೇಕಲ್ವಾ, ಹಸಿಮೆಣಸಿನ್ಕಾಯಿ ಹಾಕೋಬಹುದು. ನಮ್ಮ ಮನೆಯಲ್ಲಿ ನಾವು ಆದಷ್ಟು ಹಸಿಮೆಣಸಿನ್ಕಾಯಿನ ನಾವು ಒಂದು ಅವಾಯ್ಡ್ ಮಾಡ್ತೀರಿ, ಹಾಗಾಗಿ ನಾನು ಇಲ್ಲಿ ಪೆಪ್ಪರ್ ಅನ್ನ ಉಪಯೋಗಿಸಿದ್ದೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗಲ್ದೆ ಆದ್ರೆ ನೀವು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಮಕ್ಕಳಿಗೆ ಕೊಡೋದಾದ್ರೆ ಪೆಪ್ಪರ್ ಅನ್ನ ಹಾಕೊಳ್ಳಿ. ಈ ಮಿಕ್ಸ್ಚರ್ ಈಗ ರೆಡಿ ಆಗಿದೆ. ಈಗ ಒಂದು ದೋಸೆ ಪ್ಯಾನ್ ಅನ್ನ ನೀವು ತವಾ ಇಟ್ಟು ಅದಕ್ಕೆ ಬಂದು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದ್ದೇನೆ. ತುಪ್ಪವನ್ನು ಹಾಕಿದ್ಮೇಲೆ ನಾನು 2 ಸ್ಪೂನ್ ಆಗುವಷ್ಟು ಈ ಬ್ಯಾಟರ್ ಅನ್ನು ಹಾಕಿ ಅದನ್ನ ಚೆನ್ನಾಗಿ ನಾವು ಹೇಗೆ ದೋಸೆನ ಹೇಗೆ ಹರಡ್ತೀವಲ್ಲ ಅದೇ ರೀತಿ ಹರಡಬೇಕು. ಇಷ್ಟೇ ನೋಡಿ, ತುಂಬಾ ಸಿಂಪಲ್ ಹಾಗೂ ತುಂಬಾ ಬೇಗ ಕೂಡ ಆಗುತ್ತೆ ಅಂಡ್ ತುಂಬಾ ಹೆಲ್ತಿ ಕೂಡ ಇದೆ. ನೋಡಿ, ಇದರಲ್ಲಿ ಯಾವುದೇ ರೀತಿ ಸೋಡಾ ಉಪಯೋಗಿಸಿಲ್ಲ, ಮೈದಾ ಉಪಯೋಗಿಸಿಲ್ಲ. ಇಷ್ಟೊಂದು ಈಸಿಯಾದ ರೆಸಿಪಿ ಅಲ್ವಾ? ಸೊ ನೀವು ಇದನ್ನ ಟ್ರೈ ಮಾಡಿ, ತುಂಬಾ ಈಸಿ ಹಾಗೂ ತುಂಬಾ ಬೇಗ ಆಗುತ್ತೆ. ಟ್ರೈ ಮಾಡಿ, ನಿಮಗೆ ಟೇಸ್ಟ್ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದನ್ನ ಈ ರೀತಿ 2 ಕಡೆ ಬೇಯಿಸ್ಕೊಂಡ್ರೆ ನಿಮಗೆ ಎಮ್ಮಿ ಓಟ್ಸ್ ದೋಸೆ ರೆಡಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.